ತಿಂಗಳಿಗೆ ಏನೇ ಇಲ್ಲ ಅಂದ್ರೆ ಒಂದು 60,000 ರಿಂದ 70,000 ರೂಪಾಯಿ ದುಡಿಬಹುದು ಸರ್. ಇದರಲ್ಲಿ ರೊಟ್ಟಿ, ಚಪಾತಿ, ಪಾನಿಪುರಿ, ಹಪ್ಪಳ, ಪಾಪಡು ಎಲ್ಲ ತರಾನು ಮಾಡ್ಬೋದು. ಈಗ ನಾವು ಅದ್ರ ಮಷಿನ್ ಜೊತೆ ಮಿಕ್ಸರ್ನು ಕೊಡಾಕತ್ತೀವಿ. ಹೊರಗಡೆ ಹೋಗಿ ಎಲ್ಲಿ ಕೆಲಸ ಮಾಡೋದು ಅಂತೇಳಿ ಇಲ್ಲೇ ಬಿಸ್ನೆಸ್ ಮಾಡಮಿ ಅಂತೇಳಿ ಚಲೋ ಅನ್ಸುತ್ರಿ. ಅದ್ರ ಸಲುವಾಗಿ ಇಲ್ಲಿ ಬಂದೀವ್ರಿ ಸರ್. ಕಂಪ್ನಿ ವತಿಯಿಂದ 1 ಇಯರ್ ಫ್ರೀ ಸರ್ವಿಸ್ ಇರ್ತದ, 1 ಇಯರ್ ವಾರಂಟಿ ಇರ್ತದ, ವಿತ್ ಡೋರ್ ಸರ್ವಿಸ್ ಇರ್ತದ. ನಾವು ಮೊದಲನೇದಾಗಿ ಕಲಬುರಗಿ ಒಳಗ ಒಂದು ಹೊಸ ಶೋರೂಮ್ ಅನ್ನ ಮಾಡಿದೀವಿ. ಕಲಬುರಗಿ ಜನತೆಗೆ ನಿವಿರಾ ಮಷಿನ್ ಕಡೆಯಿಂದ ಹೇಳುವುದೇನಂತಂದ್ರ ಮುಂಬರುವಂತಹ ಗಣೇಶ ಚತುರ್ಥಿಗೆ ಕಲಬುರಗಿ ಒಳಗ ನಮ್ದು ಶೋರೂಮ್ ಐತಿ. ಆ ಶೋರೂಮ್ ಒಳಗ ನಿಮ್ಗ ಮಸ್ತಾಗಿ ಆಫರ್ನ ಕೊಡಾಕತ್ತೀವಿ. ಸೊ ಎಲ್ಲಾ ಕಲಬುರಗಿ ಜನತೆ ಬಂದ ರೊಟ್ಟಿ ಮಷಿನ್ ನೋಡಿ ಆ ಆಫರ್ನ ಯೂಸ್ ಮಾಡ್ಕೊಂಡ ಮಷಿನ್ನ ತಗೊಂಡ ನಿಮ್ ಕಾಲದ ಮೇಲೆ ನೀವು ನಿಂತ ಒಂದು ಓನ್ ಆಗಿ ಬಿಸ್ನೆಸ್ ನ ಮಾಡ್ಕೋಬಹುದ್ರಿ ಸರ್. ಇವಾಗ ನೋಡ್ಬೋದು ನಮ್ಮ ಹತ್ರ ಮಷಿನ್ ಬೈ ಮಾಡಕ್ಕೆ ಕಸ್ಟಮರೇ ಬಂದಿದ್ದಾರೆ. ಸೊ ನಮ್ಮ ಆಫೀಸ್ಗೆ. ಸೊ ಮೇಡಮ್, ಈಗ ಇದನ್ನ ನೀವು ರೊಟ್ಟಿ ಮಷಿನ್ ನ ಚೂಸ್ ಮಾಡಕ್ ಕಾರಣ ಏನ್ರಿ ಮೇಡಮ್? ಸರ್, ಹೊರಗೆ ಹೋಗಿ ಕೆಲಸ ಮಾಡಕ್ಕೆ ಪ್ರಾಬ್ಲಮ್ ಅಂದ್ರೆ ಮನೇಲಿ ಹುಡುಗರು ಸ್ಕೂಲಿಗೆ ಕಳಿಸ್ಬೇಕು, ಎಲ್ಲ ಹೊರಗಡೆ ಹೋಗಿ ಕೆಲ್ಸಕ್ಕೆ ಆಗಲ್ಲ ರೀ. ಹಾಗಾಗಿ ಮನೆಯಲ್ಲೇ ಒಂದೇ ನಾವು ಮಷಿನ್ ತಗೊಂಡು ಬಿಸ್ನೆಸ್ ಓಪನ್ ಮಾಡಮಿ ಅಂತೇಳಿ ಇದೊಂದು ಚಾಯ್ಸ್ ಮಾಡೀವ್ರಿ. ಅಂದ್ರೆ ಮೇಡಮ್, ನೀವು ತಿಂಗಳ ಎಷ್ಟು ದುಡಿಬಹುದು ಅನ್ನೋದು ಇದನ್ನ ನೋಡಿ ಎಷ್ಟು ದುಡಿಬಹುದು ಅನ್ನೋದು ಅದು ನಮ್ಮ ಮೇಲೆ ಡಿಪೆಂಡ್ ಇರ್ತದ್ರಿ ಸರ್. ನಾವು ನಮ್ ಕೆಲಸ ಹೆಂಗ ಆಗ್ತದ ಹಂಗ್ ಮಾಡಬಹುದ್ರಿ ಸರ್. ಈಗ ನಾ ಹೇಳ್ತೀನಿ ಕೇಳ್ರಿ ಮೇಡಮ್, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ತಿಂಗಳ ಏನಿಲ್ಲ ಒಂದು 50,000 ರಿಂದ 60,000 ರೂಪಾಯಿ ಕಣ್ಣು ಮುಚ್ಚಿ ದುಡಿದಿರಿ ಇದ್ರಾಗ. ಈ ಮಷಿನ್ನಾಗ ನಾವು ರೊಟ್ಟಿ ಮಾಡ್ಬೋದ್ರಿ, ಜೋಳದ ರೊಟ್ಟಿ ಮಾಡ್ಬೋದು, ಮತ್ತು ಸಜ್ಜದ ರೊಟ್ಟಿ ಮಾಡ್ಬೋದ್ರಿ, ದಪಾಟಿ ಮಾಡ್ಬೋದು, ಪೂರಿ ಮಾಡ್ಬೋದ್ರಿ, ಎಲ್ಲಾ ತರ ಚಪಾತಿನೂ ಮಾಡ್ಬೋದ್ರಿ, ಎಲ್ಲಾ ತರ ರೊಟ್ಟಿನೂ ಈ ಮಷಿನ್ ಒಳಗೆ ನಾವು ಮಾಡ್ಬೋದ್ರಿ. ನಮಗೆ ಬ್ರಾಂಚಿಗೆ ಕಾಲ್ ಮಾಡಿದಾಗ ಆವಾಗ ಶಿವ ಸರ್ ಕಾಲ್ ಮಾಡಿ ಹೇಳಿದ್ರು, ಮೇಡಮ್ ಇಲ್ಲ ರೀ, ಇಲ್ಲ ಗುಲ್ಬರ್ಗದಾಗೆ ಒಂದು ಬ್ರಾಂಚ್ ಓಪನ್ ಮಾಡಿದೆ ನೋಡ್ರಿ, ಭಾಳ ದಿವಸ ಆಯ್ತ್ರಿ, ಅಲ್ಲಿ ಹೋಗಿ ತಗೊಳ್ರಿ, ನಿಮ್ಗೆ ಕಡಿಮೆ ರೇಟ್ನು ಇರುತ್ತೆ, ಬಸ್ ಖರ್ಚ ಅದು ಇದು ಎಲ್ಲ ಭಾಳ ಪ್ರಾಬ್ಲಮ್ಸ್ ಆಗುತ್ತೆ ಮೇಡಮ್, ಅಲ್ಲೇ ಆದ್ರೆ ನಿಮ್ಗೆ ಸವಲತ್ತು ಆಗುತ್ತೆ ಅಂತ. ಅದ್ರ ಸಲುವಾಗಿ ಇಲ್ಲಿ ಬಂದು ನೋಡಿದಾಗ ನಮಗೆ ಸರಿಯಾಗಿ ಅನ್ಸುತ್ತೆ ರೀ, ಈ ಬಿಸ್ನೆಸ್ ಓಪನ್ ಮಾಡಬೇಕಂತ ನಮಗೂ ಚಲೋ ಅನ್ಸುತ್ತೆ ರೀ. ಅದ್ರ ಸಲುವಾಗಿ ಇಲ್ಲಿ ಬಂದೀವ್ರಿ ಸರ್. ನೋಡಿ ಸರ್, ಈಗ ನೀವು ಈಗಾಗಲೇ ನೋಡಿದ್ರಿ, ಕಸ್ಟಮರು ಇದ್ರು ನಿಮ್ಮ ಮುಂದೆನೆ ರೊಟ್ಟಿ ಯಾವ ಥರ ಎಲ್ಲ ಬರುತ್ತೆ ಹೆಂಗೆ ಅಂತ. ಮತ್ತು ಸರ್ ಇದ್ರೊಳಗೆ ನಿಮ್ಗೆ ಹೆಂಗೆ ಬೇಕಾದಂಗೆ ನೀವು ದಪ್ಪನೂ ಸಣ್ಣನೂ ಮಾಡ್ಕೋಬೋದು. ಮತ್ತು ನೀವು ಯಾವ ಸೈಜಿಗೆ ಅಂತ ಹೇಳ್ತೀರಿ ಆ ಸೈಜಿಗೆ ನಾವು ರೊಟ್ಟಿ ಕೊಡ್ತೀವಿ ಕಟ್ರನ್ನ. ಇದು ಮನೆ ಕರೆಂಟ್ಗೆ ರನ್ ಆಗುತ್ತೆ, ಜಾಸ್ತಿ ಏನು ಕರೆಂಟ್ ಬೇಕಾಗಿಲ್ಲ. ಎಲ್ಲರೂ ಈಗ ಮನೆಯೊಳಗೆ ಒಂದು ಯಾವುದೋ ಖಾಲಿ ಪ್ಯಾನ್ ಯೂಸ್ ಮಾಡ್ತಾರಲ್ಲ, ಸೊ ಅದ ಕಿವಿ ಒಳಗನ ನಮ್ಮ ಮಷಿನ್ ರನ್ ಆಗ್ತೈತೆ ಸರ್. ನಮ್ಮ ಹತ್ರ 5 ಮಾಡೆಲ್ ಸಿಗುತ್ತೆ ನಿಮಗೆ. ಫಸ್ಟ್ ಬಂದುಬಿಟ್ಟು ನೋಡಿ, ಇದು ಸೂಪರ್ ಮಿನಿ ಅಂತ. ಇದು ಗಂಟೆಗೆ 400 ರೊಟ್ಟಿ ಮಾಡುತ್ತೆ. ರಿಟರ್ನ್ ಬೆಲ್ಟ್ ಇರಂಗಿಲ್ಲ, 1 ಇಯರ್ ಫ್ರೀ ಸರ್ವಿಸ್ ಇರುತ್ತೆ, 1 ಇಯರ್ ವಾರಂಟಿ ಇರುತ್ತೆ. ಸೊ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಮಾಡಲಪ್ಪ ಯಾವುದಂತಂದ್ರೆ ಲೇಬರ್ ಕಮ್ಮಿ ಇರಲಿ, ವೇಸ್ಟೇಜ್ ಇಟ್ಟು ರಿಟರ್ನ್ ಆಗಿ ಬರ್ತದ ಅಂತಂದ್ರೆ ಈ ಮಷಿನ್ ಅವ್ರು ಚೂಸ್ ಮಾಡ್ಕೋಬೋದು ಸರ್. ಸೊ ಇದೇನಂತಂದ್ರೆ ತಾಸಿಗೆ 600 ರೊಟ್ಟಿ ಕೊಡ್ತೈತೆ ಸರ್ ಇದು. ಈಗ ನಾವು ಅದ್ರ ಮಷಿನ್ ಜೊತೆ ಮಿಕ್ಸರ್ನು ಕೊಡಾಕತ್ತೀವಿ. ಸೊ ಕೆಲವೊಂದಿಷ್ಟು ಕಸ್ಟಮರ್ಸ್ಗೆ ಮಷಿನ್ ತೊಗೊಂಡಾದ್ಮೇಲೆ ಮತ್ತು ಅದಕ್ಕೆ ಒಂದು 22,000 ರೂಪಾಯಿ ಮಿಕ್ಸರ್ಗೆ ಕೊಡಬೇಕಾಗಿತ್ತು. ಸೊ ಈಗ ಅದನ್ನು ತಪ್ಪಿಸ್ಬಿಟ್ಟಿವಿ ನಾವು. ಸೊ ಮಷಿನ್ ವಿತ್ ಮಿಕ್ಸರ್ನು ಕೊಡಾತೀವಿ. ಇದ್ರೊಳಗನ ಯಾವ ಥರ ತಿರುಗ್ತೈತಲ್ಲ, ಇಲ್ಲೇ ಮಿಕ್ಸರ್ ಒಳಗೆ ಹಿಟ್ಟನ್ನು ಹಾಕೋದು ನೀವು. ಬಿಸಿನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡು ಡೈರೆಕ್ಟ್ ಇದನ್ನು ಡಂಪ್ ಮಾಡಿಕೊಂಡು ಸೊ ಈ ಥರ ಇಲ್ಲಿ ಒಳಗೆ ಹಾಕ್ಬಿಡೋದು ನೀವು. ಅಷ್ಟ ಮುಗೀತು. ನಿಮ್ಗೆ ಒಂದು ಸಲ ಹಾಕ್ಬಿಟ್ರಿ ಅಂದ್ರೆ ರೊಟ್ಟಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾವ. ಇದು ಲಾಂಗ್ ಲೆಂತ್ ರೊಟ್ಟಿ ಮೇಕಿಂಗ್ ಮಷಿನ್ ಅಂತ ಬರ್ತೈತೆ ಸರ್. ಇದು 1 ಅವರಿಗೆ ನಿಮ್ಗೆ ಏನೂ ಇಲ್ಲ ಅಂತಂದ್ರೆ 800 ರಿಂದ 900 ರೊಟ್ಟಿ ಬರ್ತದೆ. ಸೊ ಇದ್ರೊಳಗೂ ಎಲ್ಲ ಮಾಡ್ಬೋದು ಸರ್, ರೊಟ್ಟಿ, ಚಪಾತಿ, ಪಾನಿಪುರಿ, ಸೊ ಇವೆಲ್ಲ ಬರ್ತಾವ. ಎಲ್ಲ ಮಷಿನ್ ಒಳಗೂ ಎಲ್ಲ ಬರ್ತಾವ ಸರ್. 100ಕ್ಕೆ 80% ನಮ್ಮ ಮಷೀನು ಸರ್ವಿಸ್ ಬರಲ್ಲ, ಒಂದೇ ಮಾತು. ಇನ್ನು 20% ಏನಾದರೂ ಬಂದರೆ ನಾವೇ ಖುದ್ದಾಗಿ ಅವರು ಏನಾದರೂ ಫೋನ್ ಕಾಲ್ ಮಾಡಿದ್ರೆ ನಮ್ಮ ಸರ್ವಿಸ್ ಮ್ಯಾನ್ ಇರ್ತಾನೆ, ಅವ್ರ ಮನೆಗೆ ಹೋಗಿ ಖುದ್ದಾಗಿ ಎಲ್ಲ ಮಾಡಿ ಕೊಟ್ಬಿಟ್ಟು ಬರ್ತಾನೆ ಸರ್. ನಮ್ಮ ಬ್ರ್ಯಾಂಚ್ ಬಂದುಬಿಟ್ಟು ಮೇನ್ ಬ್ರ್ಯಾಂಚು ಹುಬ್ಳಿಯಲ್ಲಿದೆ. ಸಬ್ ಬ್ರ್ಯಾಂಚಸ್ ಅಂತಂದರೆ ಒಂದು ಹೈದರಾಬಾದಲ್ಲಿದೆ, ಮೊಲಾಲಿ ರೋಡ್ ಹತ್ರ, ಮತ್ತು ಇನ್ನೊಂದು ಕಲಬುರಗಿ ಹತ್ರ ಕಪಿಲ ಲಾಡ್ಜ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮದೊಂದು ಶೋರೂಮ್ ಇದೆ, ನಿವಿರಾ ಮಷಿನ್ ಅಂತೇಳಿ. ಸೊ ಯಾರ್ಯಾರಿಗೆ ಏನೇನು ಇನ್ಫಾರ್ಮೇಷನ್ ಬೇಕು ಮತ್ತು ಮಷಿನ್ ಯಾವ ಥರ ತೊಗೋಬೇಕು ಅಂತ ಎಲ್ಲ ಪೂರ್ತಿ ಸಬ್ ಡೀಟೇಲ್ಸ್ ಬೇಕಂತಂದರೆ ನನಗೆ ಕಾಲ್ ಮಾಡಿ. ಡಿಸ್ಕ್ರಿಪ್ಷನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ.